ಮೂಡಿಗೆರೆ ತಾಲೂಕಿನ ಹಿಪ್ಲಾ ಹೋಮ್ ಸ್ಟೇನಲ್ಲಿ ಯುವತಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 27 ವರ್ಷದ ರಂಜಿತಾ ಅನುಮಾನಾಸ್ಪದ ಸಾವನ್ನಪ್ಪಿರುವಂತದ್ದು ಅನೇಕ ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ. ಬೇಲೂರು ತಾಲೂಕಿನ ದೇವಲಾಪುರ ನಿವಾಸಿ ರಂಜಿತಾ 27 ವರ್ಷದ ಯುವತಿ ಸ್ನೇಹಿತೆಯ ಎಂಗೇಜ್ಮೆಂಟ್ ಕಾರಣಕ್ಕಾಗಿ ಬಂದಿದ್ದು. ಸ್ನೇಹಿತೆ ರೇಖಾ ಜೊತೆಗೆ ಹೋಮ್ ಸ್ಟೇನಲ್ಲಿ ಉಳಿದುಕೊಂಡಿದ್ರು ರಂಜಿತಾ. ಸ್ನೇಹಿತೆಯ ಎಂಗೇಜ್ಮೆಂಟ್ಗೆ ಬಂದಿದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಅನುಮಾನಾಸ್ಪದವಾಗಿ ರಂಜಿತಾ ಸಾವನ್ನಪ್ಪಿದ್ದಾರೆ. ಹೋಮ್ ಸ್ಟೇನಲ್ಲಿ, ಬಾತ್ರೂಮ್ನಲ್ಲಿ, ಹೋಟೆಲ್ನಲ್ಲಿ ಊಟ ಮಾಡಿ ಹೋಮ್ ಸ್ಟೇಗೆ ಬಂದಿದ್ದಂತಹ ಗೆಳತಿಯರು, ಫ್ರೆಂಡ್ಸ್. ಬೆಳಿಗ್ಗೆ ಹೋಮ್ ಸ್ಟೇಯ ಸ್ನಾನಗೃಹದಲ್ಲಿ ರಂಜಿತಾ ಸಾವನ್ನಪ್ಪಿರುವಂತಹ ಸ್ಥಿತಿಯಲ್ಲಿ ಕಾಣಸಿಕ್ಕಿರು. ಯುವತಿ ಸಾವನ್ನಪ್ಪಿದಂತಹ ಹೋಮ್ ಸ್ಟೇಗೆ ಲೈಸೆನ್ಸೇ ಇಲ್ಲ, ಇಲ್ಲಿಗಲ್ ಆಗಿ ನಡೆಸ್ತಾ ಇದ್ದಿದ್ದು. ಹೋಮ್ ಸ್ಟೇನಲ್ಲಿ ಸಿಸಿಟಿವಿ ವರ್ಕ್ ಆಗ್ತಿಲ್ಲ. ಪ್ರವಾಸೋದ್ಯಮ ಇಲಾಖೆ, ಜಿಲ್ಲಾಡಳಿತ ಲೈಸೆನ್ಸ್ ನೀಡದೆ ಇದ್ರೂ ಕೂಡ ಕಳೆದ 2 ವರ್ಷಗಳಿಂದ ಹೋಮ್ ಸ್ಟೇನ ಇಲ್ಲಿಗಲ್ ಆಗಿ ನಡೆಸಲಾಗ್ತಾ ಇದೆ. ಅನುಮತಿ ಇಲ್ಲದೆ ಹೋಮ್ ಸ್ಟೇ ನಡೀತಾ ಇದ್ರೂ ಕೂಡ ಯಾವುದೇ ಕ್ರಮಕ್ಕೆ ಪೊಲೀಸರು ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳು ಮುಂದಾಗೇ ಇಲ್ಲ. ಕಳೆದ 2 ವರ್ಷಗಳಿಂದಲೂ ಕೂಡ ಸಂಪೂರ್ಣವಾಗಿ ಹೋಮ್ ಸ್ಟೇ ನಿಯಮಗಳನ್ನು ಗಾಳಿಗೆ ತೂರಿ ನಡೆಸ್ತಾ ಇದ್ದಂತಹ ಹೋಮ್ ಸ್ಟೇ ಇದು ಒಂದು ಕಡೆ. ಆದ್ರೆ ಈ ಇಲ್ಲಿಗಲ್ ಆಗಿ ನಡೆಸ್ತಾ ಇದ್ದಂತಹ ಹೋಮ್ ಸ್ಟೇನಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ಯುವತಿ ರಂಜಿತಾ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ಒಂದು ಕಡೆ ಹೋಮ್ ಸ್ಟೇನೇ ಸಂಪೂರ್ಣವಾಗಿ ಇಲ್ಲಿಗಲ್ ಆಗಿ ನಡೀತಾ ಇತ್ತು ಅನ್ನುವಂಥ ಮಾಹಿತಿ, ಅದು ಕೂಡ ಕಳೆದ 2 ವರ್ಷಗಳಿಂದ. ಮತ್ತೊಂದು ಕಡೆ ರಂಜಿತಾ ಅನ್ನುವಂಥ ಯುವತಿಯ ಅನುಮಾನಾಸ್ಪದ ಸಾವು ಅನೇಕ ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ. ಅಟ್ಲೀಸ್ಟ್ ಏನಾದ್ರೂ ಮಾಹಿತಿಗಳು ಸಿಕ್ಕಿದೆಯಾ ಇಲ್ಲಿವರೆಗೂ? ಎಸ್ ಅರುಣ್, ಏನು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಹಾಂದಿ ಬಳಿ ಇರತಕ್ಕಂಥ ಇಪ್ಲಾ ಅನ್ನೋ ಒಂದು ಹೋಮ್ ಸ್ಟೇನಲ್ಲಿ ಬೆಂಗಳೂರಿನಿಂದ ಸ್ನೇಹಿತೆಯ ಎಂಗೇಜ್ಮೆಂಟ್ಗೆ ಅಂತ ಬಂದಿರ್ತಕ್ಕಂಥ 27 ವರ್ಷದ ರಂಜಿತಾ ಅಂತಕ್ಕಂಥ ಯುವತಿ ಏನು ಅನುಮಾನಾಸ್ಪದವಾದ ರೀತಿಯಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು. ಇಪ್ಲಾ ಹೋಮ್ ಸ್ಟೇನಲ್ಲಿ ಸ್ನಾನದ ಗೃಹದಲ್ಲಿ ಕುಸಿದು ಬಿದ್ದ ರೀತಿಯಲ್ಲಿ ರಂಜಿತಾ ಏನು ಬಿದ್ದಿರ್ತಾಳೆ. ಆ ಸಂದರ್ಭದಲ್ಲಿ ರಂಜಿತಾ ಜೊತೆ ಹೋಮ್ ಸ್ಟೇನಲ್ಲಿ ಸ್ಟೇ ಆಗಿದ್ದಂತ ಆಕೆಯ ಮತ್ತೋರ್ವ ಸ್ನೇಹಿತೆ ರೇಖಾ ಆಕೆಯನ್ನ ನೋಡಿ ಕೂಡಲೇ ಆಸ್ಪತ್ರೆಗೆ ದಾಖಲು ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಇನ್ನು ತನ್ನ ಸ್ನೇಹಿತೆ ಎಂಗೇಜ್ಮೆಂಟ್ಗಾಗಿ ಬಂದಿದ್ದಂತ ರೇಖಾ ಮತ್ತು ರಂಜಿತಾ ಇಬ್ರು ಕೂಡ ಮೂಡಿಗೆರೆ ತಾಲೂಕಿನ ಹಾಂದಿ ಸಮೀಪ 2 ದಿನದ ಮಟ್ಟಿಗೆ ಏನು ಹೋಮ್ ಸ್ಟೇಯನ್ನ ಪಡೆದುಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಹೋಮ್ ಸ್ಟೇನ ಪಡೆದುಕೊಂಡು ಬಳಿಕ ಮೂಡಿಗೆರೆ ಪಟ್ಟಣಕ್ಕೆ ಹೋಗಿ ಶಾಲಿಮಾರ್ ಹೋಟೆಲ್ನಲ್ಲಿ ಊಟವನ್ನ ಮಾಡಿಕೊಂಡು ಬಳಿಕ ಆಕೆಯ ತಮ್ಮ ಅಲ್ಲೇ ಮೂಡಿಗೆರೆನಲ್ಲಿ ಏನು ಬೇಕರಿಯನ್ನ ನಡೆಸ್ಕೊಂಡಿದ್ದಾನೆ. ಆತನ ಬಳಿ ಏನು ಸ್ಕೂಟಿಯನ್ನ ಪಡೆದುಕೊಂಡು ಅಲ್ಲಿಂದ ಬಂದು ಹೋಮ್ ಸ್ಟೇನಲ್ಲಿ ರಾತ್ರಿ ಉಳಿದಿರ್ತಾರೆ. ಬೆಳಗ್ಗೆ ಎದ್ದು ಸ್ನಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ರೇಖಾ ಮೊದಲು ಹೋಗಿ ಸ್ನಾನವನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಆ ನಂತರ ರಂಜಿತಾ ಅವಳಿಗೆ ಹೋದಂತವ್ರು ಎಷ್ಟೊತ್ತಾದ್ರೂ ವಾಪಸ್ ಬರದ ಹಿನ್ನೆಲೆಯಲ್ಲಿ ರೇಖಾ ಹೋಗಿ ನೋಡಿದಂತಹ ಸಂದರ್ಭದಲ್ಲಿ ಕುಸಿದು ಬಿದ್ದಿರ್ತಾರೆ. ಆ ಬಳಿಕ ಆಕೆಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ವೈದ್ಯರು ಏನು ಲೋ ಬಿಪಿಯಿಂದ ಮೃತಪಟ್ಟಿದ್ದಾರೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಆದ್ರೆ ರಂಜಿತಾ ಸಾವಿನ ಸುತ್ತ ಪೋಷಕರು ಮತ್ತು ಸ್ಥಳೀಯರಲ್ಲಿ ಆತಂಕ ಮತ್ತು ಜೊತೆಗೆ ಅನುಮಾನ ಹುಟ್ಟಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ತಡ್ಕಾಡದಂತಹ ಸಂದರ್ಭದಲ್ಲಿ ಹೋಮ್ ಸ್ಟೇಗೆ ಯಾವುದೇ ರೀತಿಯಾದ ಅನುಮತಿ ಇರಲಿಲ್ಲ, ಲೈಸೆನ್ಸ್ ಸಿಕ್ಕಿಲ್ಲ ಅನ್ನೋ ಒಂದು ಮಾಹಿತಿ ಹೊರಗೆ ಬಂದಿರತಕ್ಕಂಥದ್ದು. ಪೊಲೀಸ್ ಇಲಾಖೆ ಆಗಲಿ ಅಥವಾ ಜಿಲ್ಲಾಡಳಿತ ಆಗಲಿ ಪ್ರವಾಸೋದ್ಯಮ ಇಲಾಖೆ ಆಗಲಿ ಅದಕ್ಕೆ ಯಾವುದೇ ಒಂದು ಲೈಸೆನ್ಸ್ ಅನ್ನ ಕೊಟ್ಟಿರಲಿಲ್ಲ. ಕಳೆದ 2 ವರ್ಷಗಳಿಂದ ಯಾವುದೇ ರೀತಿಯ ಲೈಸೆನ್ಸ್ ಪಡೆದುಕೊಳ್ಳದೆ ಹೋಮ್ ಸ್ಟೇ ಅನ್ನ ನಡೆಸ್ತಾ ಇದ್ರು ಕೂಡ ಆಲ್ದೂರು ಠಾಣೆಯ ಪೊಲೀಸರಿಗೆ ಗೊತ್ತಿರಲಿಲ್ವಾ ಅನ್ನೋ ಒಂದು ಆಕ್ರೋಶ ಸ್ಥಳೀಯರಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಹೋಮ್ ಸ್ಟೇ ನಡೀತಾ ಇದೆ. ಅವರ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಯಾವ ಹೋಮ್ ಸ್ಟೇ ಇದೆ ಏನಿದೆ ಅನ್ನೋದು ಅವರಿಗೆ ಮಾಹಿತಿ ಇರ್ಲಿಲ್ವಾ ಅನ್ನೋ ಒಂದು ಆಕ್ರೋಶ ಸಹಜವಾಗಿ ಹೇಳ್ತಕ್ಕಂಥದ್ದು. ಆಲ್ದೂರು ಠಾಣೆಯ ಪೊಲೀಸರ ನಡೆ ಇರ್ಬೋದು, ಜೊತೆಗೆ ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳ ನಡೆ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಅರುಣ್, ಯಾದಗಿರಿ ಜಿಲ್ಲೆಯ ಗೋಗಿ ಬಳಿಯ ಕಾಲುವೆಯೊಂದರಲ್ಲಿ ಯುವತಿ ಶವ ಪತ್ತೆಯಾಗಿದೆ. 18 ವರ್ಷದ ಸೌಜನ್ಯ ಅನ್ನುವಂಥ ಯುವತಿಯ ಶವ ಪತ್ತೆಯಾಗಿರುವಂಥದ್ದು ಕಾಲುವೆಯಲ್ಲಿ. ಯಾದಗಿರಿ ಜಿಲ್ಲೆಯ ಗೋಗಿ ಬಳಿ ಇರುವಂತಹ ಕಾಲುವೆಯಲ್ಲಿ 18 ವರ್ಷದ ಸೌಜನ್ಯ ಅನ್ನುವ ಯುವತಿಯ ಶವ ಪತ್ತೆಯಾಗಿದೆ. ಹುಣಸಗಿ ತಾಲೂಕಿನ ಕೊಡೇಕಲ್ ಗ್ರಾಮದ ಯುವತಿ. ಈ ಸಂಬಂಧಪಟ್ಟಂಗೆ ಚಿರು, ಪಾಂಡಾ ಹಾಗೂ ರಾಜೇಶ್ ವಿರುದ್ಧ ಕೊಲೆ ಆರೋಪವನ್ನ ಆಕೆ ತಂದೆ ಮಾಡಿದ್ದಾರೆ ಕುಟುಂಬಸ್ಥರು. ಕಾರ್ನಲ್ಲಿ ಬಂದು ಯುವತಿಯನ್ನ ಕಿಡ್ನಾಪ್ ಮಾಡಿದ್ದಂಥ ಆರೋಪವನ್ನು ಕೂಡ ಮಾಡಲಾಗಿದೆ. ಇವರ ಮೇಲೆ ಕೇಸ್ ದಾಖಲಾಗಿದೆ. ಕೊಲೆ ಮಾಡಿ ಎಸೆದಿದ್ದಾರೆ ಅಂತ ಸೌಜನ್ಯ ತಂದೆ, ಯುವತಿ ತಂದೆ ಶರಣಪ್ಪ ಗಂಭೀರ ಆರೋಪವನ್ನ ಮಾಡಿದ್ರು. ಆದ್ರೆ ಇನ್ನೂ ಯಾವುದೇ ಕೇಸನ್ನ ದಾಖಲು ಮಾಡಿಕೊಂಡಿಲ್ಲ ಕೊಡೇಕಲ್ ಪೊಲೀಸರು. ಈ ಬಗ್ಗೆ ಗಂಭೀರ ಆರೋಪಗಳನ್ನು ಮಾಡಿದ್ರು ಸೌಜನ್ಯ ತಂದೆ. ಅನುಮಾನಾಸ್ಪದ ರೀತಿಯಲ್ಲಿ ಅಂದ್ರೆ ಹೊಡೆದು ಕೊಂದಿದ್ದಾರೆ, ಕಿಡ್ನಾಪ್ ಮಾಡಿ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದ್ದಾರೆ ಅಂತ ಯುವತಿಯ ತಂದೆ ಆರೋಪವನ್ನ ಮಾಡಿದ್ರು ಕೂಡ ಇಲ್ಲಿವರೆಗೂ ಕೇಸ್ ದಾಖಲಾಗಿದೆ.
FIR ಮಾಡಿಸಿವಿ. ಇಲ್ಲಿನೂ CPR ನಿಮ್ ಮುಂದೆನೇ ಹೇಳಕತ್ತೀನಿ. ಸ್ವಲ್ಪ ಏನೋ ವೈಟ್ ಕಾರ್ ಅಂತ್ರಿ, ನಾವು ಹೆಲ್ಪ್ ಮಾಡ್ತೀವಿ ಊರನ್ನವರು. ನೀವು ಏನದಲ್ಲ ಇಲ್ಲಿ CC ಕ್ಯಾಮ್ರಾಗಳು ಚೆಕ್ ಮಾಡಿ ಇವತ್ತಿಂದ ಸ್ಟಾರ್ಟ್ ಮಾಡ್ತೀವಿ. ನಾವೇನ್ ಹೇಳಕತ್ತೀವಿ, ಅಕಸ್ಮಾತ್ ಈಗ ನೋಡಮ್ಮ, ನಾವ್ ಒಂದ್ ಮಾತು ಹೇಳ್ತೀವಿ ಕೇಳ್ರಿ. ಆ ಹುಡುಗಿಗೆ ಅನ್ಯಾಯ ಆಗಿದ್ದ ಕರೆ ಇತ್ತಂತಂದ್ರ ಆಕಿಗೆ ನ್ಯಾಯ ಕೊಡ್ಸತ್ತ ನಾವು ಕೊಡಕಲ್ಲರ್ ಯಾರು ನಿದ್ದೆ ಮಾಡಲ್ಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ಗಣೇಶ್, ಆ ಮೂವರ ಹೆಸರನ್ನ ಉಲ್ಲೇಖ ಮಾಡಿ ಅವರ ತಂದೆ, ಈ ಸೌಜನ್ಯ ತಂದೆ ಗಂಭೀರ ಆರೋಪ ಮಾಡಿದ್ದಾರೆ, ಕಿಡ್ನಾಪ್ ಮಾಡಿದ್ದಾರೆ ಅಂತ. ಅದಕ್ಕೇನಾದ್ರೂ ಸಾಕ್ಷಿಗಳು ಸಿಗ್ತಾ ಇದೆಯಾ, CC ಕ್ಯಾಮ್ರಾ ಇನ್ನಿತ್ಯಾದಿಗಳು? ಮತ್ತೊಂದು ವಿಚಾರವಾಗಿ ಯಾಕೆ ಕೇಸ್ ದಾಖಲು ಮಾಡಿಕೊಳ್ಳೋಕೆ ಹಿಂದೇಟ್ ಹಾಕಿರೋದು? ಎಸ್ ಅರುಣ್, ನಿನ್ನೆ ಗೋಗಿ ಹತ್ರ ಒಂದು ಯುವತಿಯ ಶವವಾಗಿ ಪತ್ತೆ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಒಂದು ಆರೋಪವನ್ನು ಮಾಡ್ತಾರೆ. ಸೌಜನ್ಯ ಅಂತಕ್ಕಂಥ 18 ವರ್ಷದ ಯುವತಿ ಕೊಲೆಯಾಗಿರ್ತಾಳೆ. ಕುಟುಂಬಸ್ಥರು ಆ ಯುವಕರ ಹೆಸರನ್ನ ಉಲ್ಲೇಖ ಮಾಡಿ ಅವರನ್ನ ಬಂಧಿಸ್ಬೇಕು ಅಂತಾರೆ. ಆದ್ರೆ ಪೊಲೀಸರು ತಮ್ಮ ತನಿಖೆ ಸ್ಟೈಲಲ್ಲಿ ವಿಚಾರಣೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರ ಲೊಕೇಶನ್ ಎಲ್ಲಿತ್ತು, ಮೊಬೈಲ್ CDR ಅನ್ನ ಹಾಕಿ ಪತ್ತೆ ಹಚ್ತಾರೆ. ಸುಮ್ಮನೆ ಅವ್ರ ಹೆಸರು ಹೇಳಿ ಆರೋಪ ಮಾಡ್ತಾ ಸತ್ಯ ಇದ್ರೂ ಇರಬಹುದು. ಆದ್ರೆ ನಾವು ಕೂಲಂಕಷವಾಗಿ ನಾವು ಖುದ್ದಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸಂಪರ್ಕವನ್ನು ಮಾಡಿ ಕೇಳಿದಾಗ, ಇಲ್ಲ ನಮ್ಮ ತನಿಖೆಯನ್ನ ಆದ ನಂತರ ನಾವು ಯಾವ ರೀತಿ ತನಿಖೆ ಮಾಡಬೇಕು, ನಾವು ತನಿಖೆ ಆದ್ಮೇಲೆ ಮುಂದಿನ ಕ್ರಮ ಕೈಗೊಳ್ತೀವಿ ಅಂತಕ್ಕಂತಹ ಮಾತನಾಡಿದ್ರೆ, ಮತ್ತೆ ಮರಣೋತ್ತರ ಪರೀಕ್ಷೆಯನ್ನು ಕೂಡ ಮಾಡ್ಬೇಕಂತ ಮರಣೋತ್ತರ ಪರೀಕ್ಷಾ ವರದಿ ಇವರು ಹೇಳಿದ ಕುಟುಂಬಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ. ಕಿಡ್ನಾಪ್ ಅನ್ನ ಮಾಡಿ, ರೇಪ್ ಮಾಡಿ, ಮರ್ಡರ್ ಮಾಡಿದ್ದಾರೆ ಅಂತ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಮರಣೋತ್ತರ ಪರೀಕ್ಷೆ ನಂತರ ನಾವು ನಿಜವಾಗಿ ಆರೋಪಿಗಳು ಯಾರಿದ್ದಾರೆ ನಾವು ಖಂಡಿತವಾಗ್ಲೂ ಪತ್ತೆ ಹಚ್ತೀವಿ ಅಂತಕ್ಕಂತಹ ಮಾತನ್ನು ಕೂಡ ಪೊಲೀಸ್ ವರಿಷ್ಠರು ಹೇಳಿದ್ದಾರೆ. ಯಾರು ಒಬ್ಬನನ್ನ ಬದುಕಿಸಲು ಹೋದ ಅಣ್ಣ ತಮ್ಮಂದಿರ ದಾರುಣ ಸಾವಾಗಿದೆ. ನೀರಲ್ಲಿ ಮುಳುಗ್ತಾ ಇದ್ದಂಥ ಓರ್ವ ಯುವಕನ ರಕ್ಷಣೆಗೆ ಅಣ್ಣ ತಮ್ಮ ಇಬ್ರು ಕೂಡ ಮುಂದಾಗ್ತಾರೆ. ಆದರೆ ಇಬ್ಬರ ದಾರುಣ ಅಂತ್ಯ ಆಗಿದೆ. ನೀರಲ್ಲಿ ಮುಳುಗ್ತಾ ಇದ್ದ ಯುವಕನ ರಕ್ಷಣೆಗೆ ಯತ್ನ ಆಗಿತ್ತು ಇಬ್ಬರ ಕಡೆಯಿಂದ, ಅಣ್ಣ ತಮ್ಮರ ಕಡೆಯಿಂದ. ಇಬ್ಬರು ಸಹೋದರರು ಕೂಡ ನೀರು ಪಾಲಾಗಿದ್ದಾರೆ. ಮತ್ತೊಬ್ಬ ವ್ಯಕ್ತಿಯನ್ನ ರಕ್ಷಣೆ ಮಾಡೋಕೆ ಹೋಗಿ ಮೈಸೂರಿನ ವರುಣಾ ನಾಲೆಯಲ್ಲಿ ನಡೆದಂತಹ ದಾರುಣ ಘಟನೆ ಇದು. ಮೈಸೂರು ತಾಲೂಕಿನ ಬಡಗಲಹುಂಡಿಯಲ್ಲಿ ಈ ಘಟನೆ ನಡೆದಿದೆ. ಬಡಗಲಹುಂಡಿ ಗ್ರಾಮದ ನಂದನ್ ಹಾಗೂ ರಾಕೇಶ್ ಸಾವನ್ನಪ್ಪಿರುವಂತಹ ಸಹೋದರರು, ಅಣ್ಣ ತಮ್ಮ. ನಾಲೆಯಲ್ಲಿ ಮುಳುಗ್ತಾ ಇದ್ದಂಥ ಮತ್ತೊಬ್ಬ ಯುವಕನನ್ನ ರಕ್ಷಣೆ ಮಾಡೋಕೆ ಹೋಗಿ ಇವರಿಬ್ರು ಕೂಡ ಸಾವನ್ನಪ್ಪಿದ್ದಾರೆ. 15 ದಿನದ ಹಿಂದೆ ಮದುವೆ ಆಗಿತ್ತು. ನಂದನ್ ಸಾವನ್ನಪ್ಪಿರುವಂಥ ವ್ಯಕ್ತಿ. ನೀರಲ್ಲಿ ಮುಳುಗ್ತಾ ಇದ್ದಂಥ ಯುವಕ ಮಂಜು ಅನ್ನುವಂಥ ಯುವಕನನ್ನ ರಕ್ಷಣೆ ಮಾಡೋದಕ್ಕೆ ಈ ಇಬ್ಬರು ಅಣ್ಣ ತಮ್ಮ ಹೋಗಿದ್ರು. ಕೇವಲ 15 ದಿನದ ಹಿಂದೆ ಮದುವೆ ಆದಂತಹ ನಂದನ್ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಇಬ್ಬರು ಅಣ್ಣ ತಮ್ಮರ ಫೋಟೋ ತೋರಿಸ್ತಾ ಇದ್ವಿ ನಾವು. ಒಬ್ಬ ವ್ಯಕ್ತಿಯನ್ನ ಬದುಕಿಸೋದಕ್ಕೆ ಹೋಗಿ ಆತನನ್ನ ರಕ್ಷಣೆ ಕೂಡ ಮಾಡಿದ್ದಾರೆ ಇವರು. ಆತನನ್ನ ಬದುಕಿಸಿದಂಥವರೇ ಬದುಕುಳಿಯಕ್ಕಾಗಲಿಲ್ಲ. ತಮಿಳುನಾಡಿನ ಫಿಲಂ ಸಿಟಿ ಮಾಲೀಕನ ಮೇಲೆ ಬೆಂಗಳೂರಲ್ಲಿ FIR ಆಗಿದೆ. ಫ್ಯಾಷನ್ ಡಿಸೈನರ್ ಮಹಿಳೆಗೆ ಪ್ರೀತಿಯ ಹೆಸರಲ್ಲಿ ಕಾಟವನ್ನ ಕೊಟ್ಟಂತಹ ಆರೋಪದ ಹಿನ್ನೆಲೆಯಲ್ಲಿ ಕೇಸ್ ದಾಖಲಾಗಿದೆ. ತಮಿಳುನಾಡು ಫಿಲಂ ಸಿಟಿಯ ಮಾಲೀಕನ ಮೇಲೆ ಬೆಂಗಳೂರಲ್ಲಿ FIR. ಪ್ರೀತಿ ನಿರಾಕರಣೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿ ಕೊಲೆ ಬೆದರಿಕೆಯನ್ನು ಕೂಡ ಹಾಕಿದ್ದ ಅನ್ನೋ ಆರೋಪವನ್ನ ಮಾಡಲಾಗಿದೆ. ಈ ಸಂಬಂಧಪಟ್ಟಂಗೆ ಕೇಸ್ ಆಗಿದೆ. ತಮಿಳುನಾಡಿನ ಫಿಲಂ ಸಿಟಿ ಮಾಲೀಕ ಸಂತೋಷ್ ರೆಡ್ಡಿ ಇವರ ವಿರುದ್ಧ FIR ದಾಖಲಾಗಿರೋದು ವೈಯಾಲಿಕವಲ್ ಪೊಲೀಸ್ ಸ್ಟೇಷನ್ನಲ್ಲಿ. ಸಂಬಂಧಿಯ ಮದುವೆಗೆ ಬಟ್ಟೆ ಬೇಕು ಅಂತ ಸಂತೋಷ್ ಮಗಳು ಸಂಪರ್ಕವನ್ನು ಮಾಡಿರೋದು ಈ ಫ್ಯಾಷನ್ ಡಿಸೈನರ್. ಮೊದಲಿಗೆ ಸಂತೋಷ್ ರೆಡ್ಡಿಯ ಮಗಳು ಫ್ಯಾಷನ್ ಡಿಸೈನರ್ ಭೇಟಿ ಮಾಡಿದ್ದ ಸಂತೋಷ್ ರೆಡ್ಡಿ ಮಗಳು ಭಾವನ್ಯ ರೆಡ್ಡಿ ಮೂಲಕವಾಗಿ ಈ ಫ್ಯಾಷನ್ ಡಿಸೈನರ್ ಸಂಪರ್ಕವನ್ನ ಈತ ಬೆಳೆಸ್ತಾನೆ. ಸಂತೋಷ್ ರೆಡ್ಡಿ ಪರಿಚಯ ಸ್ನೇಹಕ್ಕೆ ತಿರುಗಿದ್ದ ನಂತರದಲ್ಲಿ ಇಬ್ಬರ ಮಧ್ಯದಲ್ಲಿ ಸಂಬಂಧ ಬೆಳೆದಿದೆ. ಬೆಂಗಳೂರಿಗೆ ಬಂದು ಲವ್ ಪ್ರಪೋಸ್ ಕೂಡ ಮಾಡಿದ್ದ ಸಂತೋಷ್ ರೆಡ್ಡಿ. ಲವ್ ಮಾಡಲ್ಲ ಅಂತ ಆಕೆ ನಿರಾಕರಣೆ ತೋರಿದ್ದಕ್ಕೆ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದ, ಕೊಲ್ಲೋ ಬೆದರಿಕೆ ಹಾಕಿದ್ದ. ಈ ಸಂಬಂಧಪಟ್ಟಂಗೆ ಈಗ ವೈಯಾಲಿಕವಲ್ ಪೊಲೀಸ್ ಸ್ಟೇಷನ್ನಲ್ಲಿ FIR ದಾಖಲಾಗಿದೆ. ನೀನು ಲವ್ ಮಾಡಿಲ್ಲ ಅಂದ್ರೆ ನಿನ್ನಿಬ್ಬರು ಮಕ್ಕಳನ್ನ ಕೊಂದು ನಿನ್ನನ್ನು ಕೊಲ್ತೀನಿ ಅಂತ ಬೆದರಿಕೆ ಹಾಕಿದ್ದಂಥ ಉದ್ಯಮಿ ಇತ್ತು. ಫಿಲಂ ಸಿಟಿ ಮಾಲೀಕ ಆಗಿದ್ದರಿಂದ ಸಾಕಷ್ಟು ನಟನಟಿಯರ ಜೊತೆ ಉತ್ತಮ ನಂಟಿತ್ತು, ಸಹಜವಾಗಿರುತ್ತೆ. ಒಂದಿಷ್ಟು ಫೋಟೋಸ್ಗಳನ್ನು ಕೂಡ, ಸಾಕ್ಷಿಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ಮತ್ತೊಂದು ಕಡೆ FIRನ ಪ್ರತಿ ಆತ ಹೇಗೆಲ್ಲ ಕಿರುಕುಳವನ್ನು ಕೊಟ್ಟಿದ್ದ, ಏನೇನೆಲ್ಲ ಆಯಿತು ಅಂತ ಫ್ಯಾಷನ್ ಡಿಸೈನರ್ ಈ ಸಂಬಂಧಪಟ್ಟಂಗೆ ಕೇಸ್ ದಾಖಲು ಮಾಡಿದ್ದಾರೆ.